ಖಾಸಗಿ ಫೈನಾನ್ಸ್ ಹೆಸರಿನಲ್ಲಿ ಜನರಿಗೆ ವಂಚನೆಯನ್ನ ಮಾಡಲಾಗಿದೆ. ಪ್ರೊಸೆಸಿಂಗ್ ಫೀಸ್ ಹಣವನ್ನ ಹಾಕಿಸಿಕೊಂಡು ದೋಖಾ ಮಾಡಿದ್ದಾರೆ. ಕರೆ ಮಾಡಿ ಅವಾಚ್ಯ ಪದಗಳಿಂದ ನಿಂದನೆಯನ್ನ ಕೂಡ ಮಾಡಿದ್ದಾರೆ. ಆರ್ಆರ್ ನಗರ ಠಾಣೆಗೆ ಮಹಿಳೆಯಿಂದ ಈ ರೀತಿಯಾಗಿ ದೂರು ನೀಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತು ನೀಡಿ ಮೋಸವನ್ನ ಮಾಡಿದ್ದಾರೆ. 30,000ದಷ್ಟು ಹಣವನ್ನ ಹಾಕಿಸಿಕೊಂಡು ಈ ರೀತಿಯಾಗಿ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರ್ಆರ್ ನಗರ ಠಾಣೆಗೆ ಮಹಿಳೆ ಒಬ್ಬರು ದೂರು ಕೊಟ್ಟಿದ್ದಾರೆ. ಮೊದಲು ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತನ್ನ ನೀಡಿದ್ದಾರೆ. ಈ ವಂಚಕರು ರಿಲಯನ್ಸ್ ಫೈನಾನ್ಸ್ ಹೆಸರಿನಲ್ಲಿ ಜಾಹೀರಾತು ಹಾಕಿದ್ದಾರೆ. ಕಡಿಮೆ ಬಡ್ಡಿ ದರದಲ್ಲಿ 75 ಲಕ್ಷದವರೆಗೆ ಸಾಲವನ್ನ ನೀಡ್ತೇವೆ ಅನ್ನುವಂತಹ ಒಂದು ಆಡ್ ಹಾಕ್ತಾರೆ. ಇದನ್ನ ನಂಬಿ ಇದು ನಿಜ ಅಂತ ಹೇಳಿ ಮಹಿಳೆ ಕಾಲ್ ಮಾಡಿ ವಿಚಾರಿಸ್ತಾರೆ. ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ 30,000ದಷ್ಟು ಹಣವನ್ನ ಹಾಕಿಸ್ಕೊಳ್ತಾರೆ. ಲೋನ್ ಕೂಡ ಸಿಗದೆ ಹಣವನ್ನು ವಾಪಸ್ ಕೇಳ್ತಾರೆ. ಆಕೆಗೆ ಡೌಟ್ ಬಂದು ಕೇಳಿದಾಗ ಕಚೇರಿಗೆ ಬನ್ನಿ ಅಂತ ಹೇಳಿ ಕರೀತಾರೆ. ರಿಚ್ಮಂಡ್ ನಲ್ಲಿ ನಮ್ಮ ಕಚೇರಿ ಇದೆ ಅಂತ ಹೇಳಿ ಆಸಾಮಿಗಳು ಆ ಮಹಿಳೆಗೆ ತಿಳಿಸ್ತಾರೆ. ಆದ್ರೆ ಯಾವುದೇ ಕಚೇರಿ ಇಲ್ಲದೆ ಮಹಿಳೆ ಮತ್ತೊಮ್ಮೆ ಕಾಲ್ ಮಾಡ್ತಾರೆ. ಈ ವೇಳೆ ಮಹಿಳೆಗೆ ಅವಾಚ್ಯ ಪದಗಳಿಂದ ನಿಂದನೆಯನ್ನ ಮಾಡಿದ್ದಾರೆ. ಮಹಿಳೆಯಿಂದ ಆರ್ಆರ್ ನಗರ ಠಾಣೆಗೆ ಸದ್ಯ ದೂರು ನೀಡಲಾಗಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಆಕರ್ಷಕ ಜಾಹೀರಾತುಗಳು ಯಾವ್ದಾದ್ರೂ ಬಂತು ಅಂತ ಹೇಳಿದ್ರೆ ಸಾಕಷ್ಟು ಜನ ಅದಕ್ಕೆ ಮಾರು ಹೋಗ್ತಾರೆ. ಹಾಗಾಗಿ ಈ ರೀತಿಯಾದಂತಹ ವಂಚನೆಗಳು ದಿನನಿತ್ಯ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇತ್ತೀಚಿನ ದಿನಗಳಲ್ಲಿ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಆಡ್ ಅಂದ್ರೆ ಒಂದು ಜಾಹೀರಾತನ್ನ ಬಳಸಿಕೊಂಡು ಮೋಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲೂ ಕೂಡ ಈಗ ಪ್ರೊಸೆಸಿಂಗ್ ಫೀಸ್ ಹಣ ಹಾಕಿಸ್ಕೊಂಡು ದೋಖಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಹೇಗೆ ಅಂತ ಹೇಳಿ? ದಿವ್ಯಾ, ಬೆಂಗಳೂರಿನಲ್ಲಿ ಆಗಾಗ ಈ ರೀತಿಯಾದಂತಹ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಆಡ್ಗಳನ್ನ ನೋಡಿ ಜನ ಯಾಮಾರುವಂತದ್ದು ಆಗಾಗ ನಡೀತಿರುತ್ತೆ. ಈಗ ಅದರ ಸಾಲಿಗೆ ಈ ಮಹಿಳೆಯೊಬ್ರು ಯಾಮಾರಿರುವಂತಹ ಪ್ರಕರಣ ಸೇರ್ತಾ ಇದೆ. ಅಂದ್ರೆ ರಿಲಯನ್ಸ್ ಫೈನಾನ್ಸ್ ಅನ್ನೋ ಒಂದು ಕಂಪನಿ ಹೆಸರಲ್ಲಿ ಈ ಆಡ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅಂಬಾನಿಯವರ ಫೋಟೋವನ್ನು ಕೂಡ ಇವರು ಬಳಕೆ ಮಾಡ್ಕೊಂಡಿದ್ದಾರೆ ವಂಚಕರು. ಆ ಒಂದು ರಿಲಯನ್ಸ್ ಫೈನಾನ್ಸ್ ಹೆಸರಲ್ಲಿ ಕಡಿಮೆ ದರದಲ್ಲಿ ಅಂದ್ರೆ ಕಡಿಮೆ ಬಡ್ಡಿಯನ್ನ ನಾವು ತಗೋತೀವಿ, 75 ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಕೊಡ್ತೀವಿ ಅಂತ ಜಾಹೀರಾತನ್ನ ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಾದ್ಮೇಲೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಮಹಿಳೆಯ ಫೋನ್ ನಂಬರ್ ಕೇಳುತ್ತೆ. ಯಾವುದೇ ಅನುಮಾನಗಳು ಬರದಂತೆ ಮಹಿಳೆಯ ಫೋನ್ ನಂಬರ್ ಅನ್ನ ಸೈಬರ್ ವಂಚಕರು ಪಡ್ಕೊಳ್ತಾರೆ. ಅದಾದ್ಮೇಲೆ ಆಕೆಯನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರೊಸೆಸಿಂಗ್ ಫೀಸ್ ಅನ್ನ ನೀವು ಕೊಡ್ಬೇಕಾಗತ್ತೆ 50 ಲಕ್ಷ ಹಣಕ್ಕೆ ಅಂತ 30,000ದಷ್ಟು ಹಣವನ್ನು ಕೂಡ ಹಾಕಿಸ್ಕೊಳ್ತಾರೆ. ಅದಾದ್ಮೇಲೆ ಆ ಖಾತೆಗೆ ಯಾವಾಗ ಹಣ ವರ್ಗಾವಣೆ ಆಗುತ್ತಲ್ಲ, ಸಂಪರ್ಕಕ್ಕೆ ಸಿಗೋದಿಲ್ಲ. ಏನು ಇದರಿಂದ ಅನುಮಾನಗೊಂಡಂತಹ ಮಹಿಳೆ ಪೊಲೀಸರಿಗೆ ಮಾಹಿತಿ ಕೊಡ್ತಾಳೆ. ಅಕೌಂಟ್ ಅನ್ನು ಕೂಡ ಫ್ರೀಸ್ ಮಾಡಲಾಗುತ್ತೆ. ಆರ್ಆರ್ ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗುತ್ತೆ. ನಂತರ ಈ ಮಹಿಳೆ ಏನಿದ್ದಾರೆ ಇವರು ಈ ವಂಚಕರ ನಂಬರ್ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅಸಭ್ಯ ಪದಗಳನ್ನ ಬಳಸುವ ಮುಖಾಂತರವಾಗಿ, ಅಂದ್ರೆ ನೀನು ಓಯೋ ರೂಮಿಗೆ ನನ್ನ ಜೊತೆ ಬರಬೇಕು, ನಾನು ನಿನ್ ಜೊತೆ ಕಾಲ ಕಳಿಬೇಕು, ಅದಾದ್ಮೇಲೆ ಈ ಹಣವನ್ನ ವಾಪಸ್ ಕೊಡ್ತೀನಿ ಅಂತ ಈ ಪೊಲೀಸರಿಗೆ ಆ ಕಂಪ್ಲೇಂಟ್ ಕೊಟ್ಟೆ, ಅಕೌಂಟಿಗೆ ಫ್ರೀಸ್ ಆಗಿದೆ, ನಾನು ಎಲ್ಲಿಂದ ತರಲಿ ಅನ್ನೋ ಒಂದು ಕೆಟ್ಟ ಪದಗಳನ್ನ ಬಳಸುವ ಮುಖಾಂತರವಾಗಿ ಈ ಆಡಿಯೋವನ್ನ ಕೇಳಿದ್ರೆ ಎಂಥವ್ರಿಗಾಗೂ ಮೈಯುರಿಯುತ್ತೆ. ಅಂತಹ ಕೆಟ್ಟ ಪದಗಳನ್ನ ಬಳಸುವಂತಹ ಆರೋಪಿಗಳೇನಿದ್ದಾರೆ ಈ ಮಹಿಳೆಗೂ ಕೂಡ ನಿಂದನೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ನೊಂದಂತಹ ಮಹಿಳೆ ಏನಿದ್ದಾರೆ ಈಗ ಆರ್ಆರ್ ನಗರ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. FIR ದಾಖಲಾಗಿದೆ. ಪೊಲೀಸರ ತನಿಖೆಯನ್ನ ಮುಂದುವರೆಸಿರುವಂತದ್ದು. ಒಟ್ಟಾರೆಯಾಗಿ ಇಂತಹ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಆಡ್ಗಳನ್ನ ನಂಬಿ ಯಾಮಾರುವ ಮೊದಲು ಪ್ರತಿಯೊಂದು ವಿಧದಲ್ಲೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ನಾವು ಹೇಗೆ ಇವರನ್ನ ನಂಬಬೇಕು, ಯಾಕಂತಂದ್ರೆ ಅಧಿಕೃತವಲ್ಲದ ವೆಬ್ಸೈಟ್ ಗಳನ್ನ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಆಸ್ ಯೂಶುವಲ್ ಮೋಸ ಆಗೋದು ಕಾಮನ್. ಅದರಲ್ಲೂ ಕೂಡ ಎಜುಕೇಟೆಡ್ ಗಳೇ ಈ ರೀತಿ ಮೋಸ ಹೋಗ್ತಾ ಇರುವಂತದ್ದು ನಿಜವಾಗೂ ಕೂಡ ದುರಂತ. ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.